6 ಪ್ಯಾಕೇಜ್ ಮಾಡ್ರೆ 24 ಗಂಟೆ ಟೈಮ್ ಕೊಟ್ಟಿದ್ದೀನಿ. ನಾಡಿದ್ದು ನಮ್ಮ ಮದುವೆ ನಡಿಲೇಬೇಕು. ಓ, ರಾಹುಲ್ ಜೊತೆಲಿದ್ದಾನ? ಹೌದು. ಮಯೂರಿ ರಾಹುಲ್ ಜೊತೆ ಓಡಾಡ್ತಾ ಇದ್ದಾಳೆ. ಮಯೂರಿ ಜೊತೆ ನಾನು ಮಾತಾಡ್ತೀನಿ. ಅಲ್ಲಿ ತನಕ ಅವಳ ಮೇಲೆ ನಂಬಿಕೆ ಕಳ್ಕೊಬಿಡಮ್ಮ. ಎಲ್ಲರ ಮುಂದೆ ಜಾಲಿಯಾಗಿ ಓಡಾಡ್ತೀಯಲ್ಲ, ಆ ಹುಡುಗನ ಮೇಲೆ ಪ್ರೀತಿ ಇರೋರ್ಗೆ ಎಷ್ಟು ಹರ್ಟ್ ಆಗುತ್ತೆ ಅನ್ನೋದು ಗೊತ್ತಾಗದ್ ಬೇಡ್ವಾ? ಪರವಾಗಿಲ್ವೇ, ನನ್ನ ಸೊಸೆ ಮಯೂರಿಗೆ ಚೆನ್ನಾಗಿ ಬೆವರಿಳಿಸ್ತಿದ್ದಾಳೆ. ಇಳಿಸ್ಲಿ. ಮೇಘನ ಮೋಸ ಮಾಡೋದಕ್ಕೆ ನಿನ್ಗೆ ಹೇಗ್ ಮನ್ಸು ಬರುತ್ತೆ? ನೀನ್ ಯಾರು ಇದನ್ನೆಲ್ಲ ಕೇಳೋಕೆ? ಅದು ನನ್ನ ರೂಮಿಗೆ ಬಂದು. ಫಸ್ಟ್ ಆಫ್ ಆಲ್, ಯಾರನ್ನ ಕೇಳಿ ನನ್ನ ರೂಮಿಗೆ ಬಂದೆ? ಬಂದಿರೋದು ಅಲ್ದೆ ಮಾತು ಬೇರೆ. ಓಯ್, ಈ ರೂಮ್ನೇ ನಿನಗೆ ಬರ್ಕೊಟ್ಟಿದ್ದಾರಾ? ನಾನು ಈ ಮನೆ ಸೊಸೆ. ನಾನು ಎಲ್ಲಿ ಬೇಕಾದ್ರೂ ಓಡಾಡ್ತೀನಿ. ಅದನ್ನ ಕೇಳೋ ಅಧಿಕಾರ ನಿನಗಿಲ್ಲ. ಮೇಡಮ್, ನಿಮಗಿನ್ನು ಸೊಸೆ ಅನ್ನೋ ಅಧಿಕಾರ ಬಂದಿಲ್ಲ, ಮರಿಬೇಡ. ಆ ತಾಳಿ ಇನ್ನು ಗೋಡೆಯಲ್ಲೇ ನೇತಾಡ್ತಾ ಇದೆ. ಅದು ಇನ್ಯಾವಾಗ ಮಾಯ ಆಗುತ್ತೋ ಆ ದೇವರಿಗೆ ಗೊತ್ತು. ಏನು ಸಾಕ್ಷಿ ಇದೆ ಅಂತ ಕೊಚ್ಕೊಂಡಿಯಲ್ಲ, ಏನದು ಸಾಕ್ಷಿ? ಸುಮ್ನೆ ಹೇಳಿದ್ಯೋ ಅಥವಾ ಏನಾದ್ರೂ ಇದೆಯೋ? ಸದ್ಯಕ್ಕೆ ಸುಮ್ನೆ ಹೇಳಿರೋದು ಅಂತಾನೆ ಅನ್ಕೋ. ಚಿಂಟು ವಿಡಿಯೋ ಶೂಟ್ ಮಾಡ್ತಿದ್ದ, ಅದ್ರಲ್ಲಿರ್ಬೋದೇನೋ ಅನ್ಕೊಂಡೆ. ಅಷ್ಟೇನಾ ನಿನ್ ಲೆವೆಲ್ಲು? ಏನೋ ಪತ್ತೆ ಮಾಡಿದ್ಯಾ ಅಂತ ಅನ್ಕೊಂಡ್ರೆ ಅದು ಟುಸ್ಸ. ನಿನ್ ಮುಖಕ್ಕೆ ಅದೇ ಹೆಚ್ಚು. ಓ, ಸೊ ನೀನಿಲ್ಲಿ ಬಂದಿರೋದು ಇದಕ್ಕೇನಾ? ಇದನ್ನ ಹೇಳೋಕೆ ಅಷ್ಟು ಕತೆ ಹೇಳ್ಬೇಕಿತ್ತ? ಅದೇನೋ ಹೇಳ್ದೆ, ರಾಹುಲ್ ಬಗ್ಗೆ ಮಾತಾಡ್ತಿದ್ದೆ ಅಲ್ವಾ? ಅಂತ ಕೆಟ್ಟ ಯೋಚನೆ ಬರೋದು ನಿನ್ನಂಥವಳಿಗೆ ಮಾತ್ರ. ನಾಲ್ಗೆಗೂ ಹಲ್ಲು ಅಡ್ಡ ಇರುತ್ತೆ ಅನ್ನೋದು ಮರಿಬೇಡ. ಒಟ್ನಲ್ಲಿ ನಾನೇ ತಾಳಿ ಕದ್ದಿದ್ದು ಅನ್ನೋದಕ್ಕೆ ಯಾರ ಹತ್ರನೂ ಸಾಕ್ಷಿ ಇಲ್ಲ. ಮಯೂರಿ, ಸಾಕ್ಷಿ ಇದೆ ಅಂತ ನನ್ನನ್ನೇ ಯಾಮಾರಿಸ್ತೀಯಾ? ಇದೆ ನಿನಗೆ ಮಾರಿ ಹಬ್ಬ ಮಾಡ್ತೀನಿ. ಯಜಮಾನ್ರೆ, ನೀವು ಏನೋ ಮಾತಾಡ್ಬೇಕು ಅಂತ ದರ ದರ ಅಂತ ಹೇಳ್ಕೊಂಡ್ ಬಂದ್ರಿ. ಈಗ ನೋಡಿದ್ರೆ ಒಳ್ಳೆ ದೇವ್ರ ತರ ನಿಂತಿದ್ದೀರಾ. ಚಾರು, ನೀ ಕೈ ಮುಗಿದು ಬೇಡ್ಕೋತೀನಿ, ನನಗೆ ತೊಂದರೆ ಕೊಡೋದನ್ನ ಬಿಟ್ಬಿಡು. ನೋಡು,
ನೀನು ನಮ್ಮ ಮನೆಗೆ ಬಂದಮೇಲೆ ನಮ್ಮ ಮನೆ ನೆಮ್ಮದಿ ಎಲ್ಲ ಹಾಳಾಗೋಯ್ತು. ನನಗೆ ಗೊತ್ತು ನಿನಗೆ ನನ್ನ ಮೇಲೆ ಕೋಪ ಇದೆ ಅಂತ. ಆದರೆ ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೋ ಚಾರು. ನಿನ್ನ ಮದುವೆ ಆಗೋ ಆಲೋಚನೆಗಳು ನನ್ನ ಮನಸ್ಸಲ್ಲಿ ಇಲ್ಲ. ಏನೋ ಕೆಟ್ಟಗಳಿಗೆ ಮಯೂರಿಯಿಂದ ದೂರ ಆದೆ, ನಿನಗೆ ಹತ್ರ ಆದೆ. ಆದರೆ ನೀವು ಮಾಡಿದ್ದೆಲ್ಲ ನಾಟಕ ಅಂತ ಗೊತ್ತಾಗಿದ್ದ ಕ್ಷಣನೇ ನನ್ನ ತಪ್ಪು ನನಗೆ ಅರಿವಾಯ್ತು. ಪಶ್ಚಾತ್ತಾಪ ಪಡೋದಕ್ಕೆ ಮುಂದಾದೆ. ಮಯೂರಿನೂ ನನ್ಗೆ ಹತ್ರ ಆಗಕ್ಕೆ ಶುರುವಾದ್ಲು. ಚಾರು ಪ್ಲೀಸ್ ನನ್ನ ಮಯೂರಿ ಪ್ರೀತಿನ ಅರ್ಥ ಮಾಡ್ಕೊ. ನಮ್ಮಿಬ್ರನ್ನ ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡು ಪ್ಲೀಸ್. ಚಾರು ನನ್ನನ್ನು ಅರ್ಥ ಮಾಡ್ಕೊ. ಇಷ್ಟಪಡೋರ್ನ ಮದುವೆ ಆದರೆ ಜೀವನ ಪೂರ್ತಿ ಸುಖವಾಗಿರ್ಬೋದು. ಇಲ್ಲದೇ ಇದ್ರೆ ಒಂದು ಕ್ಷಣನೂ ಸುಖವಾಗಿರಕ್ಕಾಗಲ್ಲ. ನಿನಗೇನು ಕಮ್ಮಿ ಆಗಿಲ್ಲ ಚಾರು. ನಿಮ್ಮಪ್ಪ ದೊಡ್ಡ ಶ್ರೀಮಂತರು, ನೀನು ನೋಡಕ್ಕೂ ಚೆನ್ನಾಗಿದೆಯಾ. ನನಗಿಂತ 100 ಪಟ್ಟು ಒಳ್ಳೆ ಹುಡುಗ ಸಿಗ್ತಾನೆ ನಿನಗೆ. ನಾವೆಲ್ಲರೂ ಚೆನ್ನಾಗಿರೋಣ. ನನ್ನ ನಮ್ಮ ಪಾಡಿಗೆ ಬಿಟ್ಬಿಡು ಚಾರು ಪ್ಲೀಸ್. ನಿನಗೆ ಕೈ ಮುಗಿದು ಬೇಡ್ಕೋತಾ ಇದ್ದೀನಿ. ನಿನ್ನ ಹಠಕ್ಕೆ ನಿನ್ನ ಕೋಪಕ್ಕೆ ನಾನು ಸೋತೆ ಅಂತನಾದ್ರೂ ತಿಳ್ಕೊ. ಅದೇ ನನ್ನಿಂದ ಮಯೂರಿನ ದೂರ ಮಾಡಬೇಡ ಚಾರು. ಅವಳ ತುಂಬ ಹಚ್ಕೊಂಡಿದ್ದೀನಿ. ಅರ್ಥ ಮಾಡ್ಕೊ ಪ್ಲೀಸ್. ನನಗೆ ಅರ್ಥ ಆಗತ್ತೆ ಜಯಂತ್. ನಾನು ಒಂದು ಹೆಣ್ಣೆ. ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ ನಿಜ, ಒಪ್ಕೋತೀನಿ. ಆದ್ರೆ ಮದ್ವೆ ಮನೇಲಿ ನಡೆದಿದ್ದ ಎಲ್ಲ ಘಟನೆಗಳನ್ನ ಹೇಗ್ ಮರೆಯಕ್ಕಾಗತ್ತೆ ಹೇಳು? ನನ್ನ ಕನಸೆಲ್ಲ ನುಚ್ಚು ನೂರಾಗ್ಲಿಲ್ವಾ? ಎದುರುಗಡೆ ನಗ್ತಾ ಹಠದಲ್ಲಿರೋ ಹಾಗೆ ತೋರ್ಸ್ಕೊತಾ ಇದ್ದೀನಿ ನಿಜ. ಆದ್ರೆ ನನ್ನ ಮನಸ್ಸೊಳಗೆ ನೋವು ಪಡ್ತಿರೋದು ನನಗೆ ಮಾತ್ರ ಗೊತ್ತು. ಮದ್ವೆಯಲ್ಲಿ ನಮ್ಮ ಅಪ್ಪ ಅಮ್ಮನ ಮುಖ ಹೇಗಾಗಿತ್ತು ಅನ್ನೋದು ನನಗೆ ಮಾತ್ರ ಗೊತ್ತು. ಅದನ್ನೆಲ್ಲ ಹೇಗ್ ಮರೀಲಿ ಹೇಳು? ನಾನು ಏನೇ ಮಾಡಿದ್ರು ಯಾರಿಗೋಸ್ಕರ ಏನಕ್ಕೋಸ್ಕರ ಹೇಳು? ನಿನಗೋಸ್ಕರ, ನಿನ್ ಪ್ರೀತಿಗೋಸ್ಕರ. ಪ್ರೀತಿಗೋಸ್ಕರ ಏನ್ ಮಾಡಿದ್ರು ತಪ್ಪಲ್ಲ ಅಂತ ಹೇಳ್ತಾರೆ. ನನಗ್ ಮನ್ಸು ಅನ್ನೋದಿಲ್ವಾ? ಹೃದಯ ಅನ್ನೋದಿಲ್ವಾ? ಅದಕ್ಕೆ ನೋವು ಆಗಲ್ವಾ? ನನ್ಗೆ ಯಾವ ಕರ್ಮ ಹೇಳು ನಿಮ್ಮ ಹತ್ರ ಚೀತು ಸೈಕೋ ಅಂತ ಅನ್ನಿಸ್ಕೊಂಡು ಇಲ್ಲಿರೋದಕ್ಕೆ? ತುಂಬಿದ ಸಭೆಗೆ ನನ್ಗೆ ಅವಮಾನ ಆಗಿದೆ, ನನ್ನ ಮರ್ಯಾದೆ ಹೋಗಿದೆ. ನೀನ್ ಮಯೂರಿನ ಪ್ರೀತಿಸ್ತಾ ಇದೀಯ ನಿಜ, ಒಪ್ಕೋತೀನಿ. ಆದ್ರೆ ನಿಮ್ ಪ್ರೀತಿಗೆ ಫುಲ್ ಸ್ಟಾಪ್ ಇಟ್ಟು ನನ್ನ ಜೊತೆ ಡ್ಯೂಯೆಟ್ ಆಡಕ್ ರೆಡಿಯಾಗ. ಚಾರು ಪ್ಲೀಸ್. ಹೇಳೋದು ಹೇಳಿದ್ದೀನಿ. ನಿನ್ನನ್ನು ದೂರ ಮಾಡ್ಕೊಳ್ಳೋದಕ್ಕೆ, ಮಯೂರಿಗೆ ನಿನ್ನನ್ನು ಬಿಟ್ಕೊಡಕ್ಕೆ ನಾನು ರೆಡಿ ಇಲ್ಲ. ನನ್ನ ನಿನ್ನ ಮದುವೆ ಆಗ್ಲೇಬೇಕು. ನಡ್ತೆ ನಡೆಯುತ್ತೆ. His life was gentle. ಎಷ್ಟು ಚೆನ್ನಾಗಿ ನಾಟಕ ಆಡ್ತೀಯ. ನನ್ನ ಹತ್ರ ಸಾಕ್ಷಿ ಇದೆ, ಚಿಂಟು ರೆಕಾರ್ಡ್ ಮಾಡಿರೋ ವಿಡಿಯೋ ಇದೆ ಅಂತೆಲ್ಲ ಸುಳ್ಳು ಹೇಳ್ತೀಯಾ? ಕುಂಬಳಕಾಯಿ ಕಳ್ಳ ಅಂದ್ರೆ ನೀವ್ ಯಾಕತ್ತೆ ಹೆಗಲು ಮುಟ್ಕೊಂಡು ನೋಡ್ಕೊಂಡ್ರಿ?
ನಾನೇನಾದ್ರೂ ಹೇಳಿದ್ನಾ ನೀವೇ ಕದ್ದಿದ್ದು ತಾಳಿನ ಅಂತ? ನೀನ್ ಹೇಳಿದ ಒಂದು ಸುಳ್ಳಿಂದ ನಾನು ಎಷ್ಟು ಸಂಕಟ ಪಟ್ಟೆ ಅನ್ನೋದೇನಾದ್ರೂ ಗೊತ್ತಿದೆಯಾ ನಿನ್ಗೆ? ಈ ವಿಷಯ ಚಾರುಗೆ ಏನಾದ್ರೂ ಗೊತ್ತಾದ್ರೆ ನನ್ನ ಬ್ಯಾಗು ನನ್ನ ಒಂದು ನಿನಗೆಲ್ಲ ಅರ್ಥ ಆಗತ್ತೆ. ಈಗ್ಲಾದ್ರೂ ಚಾರು ಮುಂದೆ ತಪ್ಪು ಒಪ್ಕೊಂಡು ಸಮಸ್ಯೆನ ಸರಿ ಮಾಡ್ಬೋದಲ್ವಾ? ಕರೆಕ್ಟ್ ಮಯೂರಿ, ನಿನ್ನ ಮೇಲೆ ಆರೋಪ ಬರಲಿ ಅಂತ ಆ ತಾಳಿ ಕದ್ದೋಳು ನಾನೇ. ಹುಟ್ಟು ಮೇಲೆ ಬಂದ್ಬಿಡ್ತಲ್ಲ ಅನ್ನೋ ಕಾರಣಕ್ಕೆ ವಾಪಸ್ ಅದೇ ಜಾಗಕ್ಕೆ ತಾಳಿ ತಗೊಂಡೋಗಿ ಹಾಕ್ದವಳು ನಾನೇ ಅಂತ ಚಾರು ಮುಂದೆ ತಪ್ಪನ್ನ ಒಪ್ಕೋಬಹುದಾಗಿತ್ತು. ಆದ್ರೆ ಅದಕ್ಕೀಗ ನಿನ್ನ ಹತ್ರ ಏನಿದೆ ಪ್ರೂಫು? ನಾನೇ ಕಳ್ಳಿ ಅಂತ ಎಲ್ರ ಮುಂದೆ ನಾನು ಯಾಕೆ ಕೆಟ್ಟವಳಾಗ್ಲಿ? ಅತ್ತೆ, ಆಗ ನನ್ನ ಹತ್ರ ಪ್ರೂಫ್ ಇರಲಿಲ್ಲ, ಆದ್ರೆ ಈಗ ಪ್ರೂಫ್ ಪಕ್ಕಾ ಆಯ್ತು. ತಗೊಳ್ಳಿ, ಇದನ್ನ ನೋಡಿ. ಇದ್ಯಾವ ಹೊಸ ನಾಟಕ? ಕರೆಕ್ಟ್ ಮಯೂರಿ, ನಿನ್ನ ಮೇಲೆ ಆರೋಪ ಬರಲಿ ಅಂತ ಆ ತಾಳಿ ಕದ್ದವಳು ನಾನೇ. ಹುಟ್ಟು ಮೇಲೆ ಬಂದ್ಬಿಡ್ತಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ಆ ತಾಳಿನ ವಾಪಸ್ ಅದೇ ಜಾಗಕ್ಕೆ ತಗೊಂಡೋಗಿ ಹಾಕ್ದವಳು ನಾನೇ ಅಂತ ಚಾರು ಮುಂದೆ ಒಪ್ಕೋಬಹುದಾಗಿತ್ತು. ಆದ್ರೆ ನಾನೇ ಮಾಡಿದ್ದೀನಿ ಅನ್ನೋದಕ್ಕೆ ಈಗ ನಿನ್ನ ಹತ್ರ ಏನಿದೆ ಪ್ರೂಫು? ನೋಡಾಯ್ತಲ್ಲ, ಈಗೇನ್ ಹೇಳ್ತೀರಾ? ಅತ್ತೆ, ಇನ್ ಮುಂದೆ ನನ್ನ ಮೇಲೆ ಹಾರಾಡೋದು ಅಥವಾ ನನ್ನ ವಿಷಯದಲ್ಲಿ ಏನಾದ್ರೂ ಇಶ್ಯೂ ಮಾಡೋದು ಇದೆಲ್ಲ ಮಾಡಿದ್ರೆ ಏನಿಲ್ಲ, ಇದನ್ನ ಚಾರು ಮುಂದೆ ಪ್ಲೇ ಮಾಡ್ತೀನಿ ಅಷ್ಟೇ. ಮಯೂರಿ, ಎಷ್ಟು ಜಾಣೆಮ್ಮ ನೀನು. ನೀನೇ ನನ್ನ ಸೊಸೆ ಆಗ್ಬೇಕಿತ್ತಮ್ಮ. ನಾನು ಆವತ್ತೇ ಪುಟ್ಟಿಗೆ ಹೇಳ್ದೆ, ಮಯೂರಿನೇ ಮದುವೆ ಮಾಡ್ಕೊಳ್ಳೋ, ಅವಳೇ ನನ್ನ ಸೊಸೆ ಆಗಲಿ ಅಂತ. ಆದರೆ ಏನು ಮಾಡೋದು, ಹುಡುಗ ಬುತ್ತಿ ಎಡ್ವಟ್ ಮಾಡ್ಕೊಂಡ್ಬಿಟ್ಟ. ಹಾಗಂತ ನೀನು ಬೇಜಾರು ಮಾಡ್ಕೋಬೇಡಮ್ಮ. ನೋಡು ಮಯೂರಿ, ನೀನು ಈ ಮನೆ ಹೆಣ್ಮಗಳು. ನನ್ನಿಂದ ನಿನಗೆ ಯಾವ ತೊಂದರೆನೂ ಆಗಲ್ಲ. ಮನೆಯವರಿಂದನೂ ಯಾವ ತೊಂದರೆ ಆಗದೆ ಇರೋ ಥರ ನಾನು ನೋಡ್ಕೋತೀನಿ, ಸರಿನಾ? ಸರಿ ಅತ್ತೆ. ಮಯೂರಿ, ಇದನ್ನ ಚಾರುಕ್ ತೋರ್ಸಲ್ಲ ತಾನೆ? ಅತ್ತೆ, ಇದನ್ನ ತೋರ್ಸೋದು ಬಿಡೋದು ನಿಮ್ ಕೈಲಿದೆ. ಸರಿಯಾಗಿ ಯೋಚನೆ ಮಾಡಿ ಹೆಜ್ಜೆ ಹಾಕಿ. ಅತ್ತೆ, ಮಯೂರಿ ರೂಮ್ಗೆ ಯಾಕೆ ಹೋಗಿದ್ರಿ? ನೀನು ತುಂಬಾ ಮಾತಾಡ್ದಾಗಿತ್ತು. ಡೀಪ್ ಡಿಸ್ಕಷನ್? ಇಲ್ಲಮ್ಮ, ಅಂಥದ್ದೇನೂ ಇಲ್ಲ. ಅದು ಊಟ ಮಾಡಿದ್ಯಾ, ಹಾಲು ಕುಡಿದ್ಯಾ ಅಂತ ಕೇಳಕ್ ಹೋಗಿದ್ದೆ ಅಷ್ಟೇ. ಆವಾಗ್ಲೇ ಮಯೂರಿ ಊಟ ಮಾಡಿ ಹಾಲು ತಗೊಂಡು ಹೋಗಿದ್ದನ್ನ ನೀವೇ ನೋಡಿದ್ರಿ. ಇದೇನು ಎಕ್ಸ್ಟ್ರಾ ಕೇರು? ನನ್ ಜೊತೆ ಚೆನ್ನಾಗಿರೋ ಹಾಗೆ ನಾಟಕ ಆಡ್ತಾ ಮಯೂರಿ ಜೊತೆ ಒಳ್ಳೆಯವ್ರ ಹಾಗಕ್ ನೋಡ್ತಿದ್ದೀರಾ? ಛೇಚೆ, ಹಾಗೆಲ್ಲ ಏನೂ ಇಲ್ಲ ಚಾರು. ಯಾವತ್ತಿದ್ರು ನೀನೇ ನನ್ನ ಸೊಸೆ. ಅವಳನ್ನ ಯಾಕೆ ನಾನು ಓಲೈಸ್ಲಿ? ಸಾಕ್ಷಿ ಇದೆ, ಅದಿದೆ, ಇದಿದೆ ಅಂತ ಒಂದು ದಿನ ನಮ್ಮನ್ನೆಲ್ಲರನ್ನ ಟೆನ್ಷನಲ್ಲಿ ಇಟ್ಲು. ಆಮೇಲೆ ಅಂಥದ್ದೆಲ್ಲ ಏನೂ ಇಲ್ಲ ಅಂತ ಹೇಳಿದ್ಲು. ಅದಕ್ಕೆ ಸ್ವಲ್ಪ ಬೈದ್ ಬರೋಣ ಅಂತ ಹೋಗಿದ್ದೆ ಅಷ್ಟೇ. ಅತ್ತೆ, ನಂದೇನಿದ್ರು ಡೈರೆಕ್ಟ್ ಅಟ್ಯಾಕ್. ಸುತ್ತಿ ಬಳಸಿ ಮಾತಾಡಕ್ ನನಗ್ ಬರಲ್ಲ. ನಿಮ್ ಬಗ್ಗೆನೂ ಅಷ್ಟೇ. ಏನಾದ್ರೂ ನೆಗೆಟಿವ್ ಪಾಯಿಂಟ್ ಸಿಕ್ತಾ? ನಿಮ್ಮ
ನಿಮ್ಮನ್ನ ನನ್ನ ಹತ್ರನೂ ಸೇರ್ಸಲ್ಲ, ₹1 ಸಿಗಲ್ಲ. ಚಾರು, ಅದು ಹಾಗಲ್ಲಮ್ಮ. ನಾನು ಅವಳ ಹತ್ರ ಮಾತಾಡಕ್ ಹೋಗಿದ್ದು ನಿನಗೋಸ್ಕರ. ನನಗೆ ನೀನೇ ಎಲ್ಲಮ್ಮ. ಗುಡ್ ನೈಟ್. ಗುಡ್ ನೈಟ್. जैसी लड़की इस दिल पे छा रही है, आँखों के रास्ते से इस दिल में आ रही है. ನೀನೇನಕ್ಕೆ ಇಲ್ಲಿ ಬಂದಿದ್ಯಾ? ನಿನ್ನ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ಬಾ. ನಾನು ಬರಲ್ಲ. ಬಾ ಅಂತ ಹೇಳ್ತಿದ್ದೀನಲ್ಲ, ಬಾ ಬಾ. ನನ್ನನ್ನು ಯಾಕೆ ಕರ್ಕೊಂಡ್ಬರ್ತಿದ್ಯಾ ಇಲ್ಲಿಗೆ? ಯಾರಾದ್ರೂ ನೋಡಿದ್ರೆ ತಪ್ಪು ತಿಳ್ಕೊಳ್ಳಲ್ವಾ? ಅದರಲ್ಲೂ ಚಾರು ಅಂತೂ. ಎದುರಿಸೋರು ಜಾಸ್ತಿ ಆಗ್ತಾರೆ. ನಾನು ಯಾರಿಗೂ ಎದುರಲ್ಲ ಮಯೂರಿ. ಇದನ್ನ ಹೇಳಕ್ಕೆ ಇಷ್ಟೊತ್ತಲ್ಲಿ ಇಲ್ಲಿ ಕರ್ದ್ಯಾ? ಬೆಳಿಗ್ಗೆ ಹೇಳ್ಬೋದಿತ್ತಲ್ಲ. ಇದಲ್ಲ, ನಿನ್ನ ಹತ್ರ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ಕೇಳಬೇಕಿತ್ತು. ಏನದು? ಬೇಗ ಕೇಳಿ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು, ನನ್ನ ಮದುವೆ ಆಗ್ತೀಯಾ? ಕಣ್ಣಲ್ಲಿ ಕಣ್ಣಿಟ್ಟಲ್ಲ. ನೀನು ಏನೇ ನನ್ನನ್ನು ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡಿದ್ರು ನಾನು ಹೇಳೋದು ಇಷ್ಟೇ, ನಾನು ನಿನ್ನನ್ನು ಮದುವೆ ಆಗಲ್ಲ. ಫೈನಲ್ ಆಗಿ ಕೇಳ್ತಾ ಇದ್ದೀನಿ. ದಿನ ನಿನ್ನ ನಿರೀಕ್ಷೆಯಲ್ಲೇ ಬದುಕಕ್ಕಾಗಲ್ಲ. ಸತ್ಯ ಹೇಳು. ಈಗ ಮಾತ್ರ ಅಲ್ಲ, ನೀನು ಯಾವತ್ತೇ ಕೇಳಿದ್ರು ನನ್ನ ಉತ್ತರ ಒಂದೇ. ನನ್ನ ಮೇಲೆ ಯಾವ ಎಕ್ಸ್ಪೆಕ್ಟೇಷನ್ಸು ಇಟ್ಕೋಬೇಡ. ವಿಷಯ ಇಷ್ಟೇ ತಾನೇ? ನನಗೆ ನಿದ್ದೆ ಬರ್ತಿದೆ, ನಾನು ಹೋಗ್ತೀನಿ.